ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿಯ ಗದ್ಯ ಭಾಗ 6 ಶಬರಿ. ಕವಿಯ ಹೆಸರು ಪು.ತಿ. ನರಸಿಂಹಾಚಾರ್. ಬನ್ನಿ ಇವತ್ತಿನ ವಿಡಿಯೋ ತಡ ಮಾಡದೆ ಶುರು ಮಾಡಿ ಬಿಡೋಣ. ಕೃತಿಕಾರರ ಪರಿಚಯ ಮೇಲೆ ಅಭ್ಯಾಸ ಕೊಟ್ಟಿದ್ದಾರೆ. ಅದಾದಮೇಲೆ ಭಾಷಾ ಚಟುವಟಿಕೆ ನೋಡೋಣ ಬನ್ನಿ. ಗದ್ಯ 6 ಶಬರಿ. ಕೃತಿಕಾರರ ಪರಿಚಯ. ಕವಿಯ ಹೆಸರು ಪುರೋಹಿತ ತಿರುನಾರಾಯಣಯ್ಯಂಗಾರ್ ನರಸಿಂಹಾಚಾರ್. ಹಾಗೆ ಇವರ ಜನನ 1905. ಇವರ ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ. ಹಾಗೆ ಇವರ ಕಾವ್ಯನಾಮ ಪು.ತಿ.ನ. ಹಾಗೆ ಇವರ ಕೃತಿಗಳು ಅಹಲ್ಯೆ, ಗೋಕುಲ, ನಿರ್ಗಮನ, ಶಬರಿ, ವಿಕಾಟಕವಿ, ವಿಜಯಹಂಸ, ದಮಯಂತಿ ಮತ್ತು ಇತರ ರೂಪಕಗಳು, ಹಣತೆ, ರಸಸರಸ್ವತಿ, ಗಣೇಶ ದರ್ಶನ, ಹಾಗೆ ಶಾರದಾ ಯಾಮಿನಿ, ಶ್ರೀ ಹರಿಚರಿತೆ, ರಥಸಪ್ತಮಿ ಇದಿಷ್ಟು ಅವರ ಕೃತಿಗಳು. ಇದಾದ ಮೇಲೆ ಪ್ರಶಸ್ತಿಗಳು ನೋಡೋದಾದರೆ ಹಂಸದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಹಾಗೆ ಶ್ರೀಹರಿಚರಿತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿ ಲಭಿಸಿದೆ. ಹಾಗೆ ಇವರು ಚಿಕ್ಕಮಗಳೂರಲ್ಲಿ 1981ರಲ್ಲಿ ಸಮಾವೇಶಗೊಂಡ 53ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಪುತಿನ ವಿರಚಿತ ಶಬರಿ ಗೀತ ನಾಟಕವನ್ನು ಶ್ರೀರಂಗ ಮತ್ತು ನ. ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕ ಎಂಬ ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಆ ವಿಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ. ಮೊದಲನೇ ಪ್ರಶ್ನೆ, ಶ್ರೀರಾಮನ ತಂದೆಯ ಹೆಸರೇನು? ಶ್ರೀರಾಮನ ತಂದೆಯ ಹೆಸರು ದಶರಥ. ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದಳು? ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಪರಿಮಳದ ಹೂವು, ಮಧುಪರ್ಷ ಮತ್ತು ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಿದಳು. ಮೂರನೇ ಪ್ರಶ್ನೆ, ಮಾತಂಗ ಆಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು? ಮಾತಂಗ ಆಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ. ರಾಮಲಕ್ಷ್ಮಣರಿಗೆ ಮಾತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ರಾಮಲಕ್ಷ್ಮಣರಿಗೆ ಮಾತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು. ಐದನೇ ಪ್ರಶ್ನೆ, ಶಬರಿ ಗೀತ ನಾಟಕದ ಕರ್ತೃ ಯಾರು? ಶಬರಿ ಗೀತ ನಾಟಕದ ಕರ್ತೃ ಪುರೋಹಿತ ತಿರುನಾರಾಯಣಯ್ಯ ನರಸಿಂಹಾಚಾರ್. ಹಾಗೆ ಆ ವಿಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು? ಸೀತೆಯು ಕಾಣದಾದಾಗ ರಾಮನು ಗಿರಿವನಗಳಲ್ಲಿ ದೊರೆವಳೆ ಸೀತೆ, ಭೂಮಿ ಜಾತೆ, ಆತ್ಮ ಕಲಾಕಲ್ಪತೆ, ದೊರೆವಳೆ ಚೆಲುವೆ, ನಿಮ್ಮನ್ನು ಕೈ ಮುಗಿದು ಬೇಡುವೆ, ಅವಳು ಎಲ್ಲಿದ್ದಾಳೆಂದು ನೀವು ತಿಳಿದಿದ್ದೀರಾ? ನನ್ನರಸಿ ಸೀತೆ ನನಗೆ ದೊರೆಯುವಳೆ, ಈ ಬೇಗೆ ಕೆಡದಾಲ, ನನ್ನೆದೆಯ ಬಿಡದಾಲ, ಈ ಜಗವನ್ನು ಸುಡದಾಲ ಎಂದು ಪ್ರಾರ್ಥಿಸಿದನು. ಎರಡನೇ ಪ್ರಶ್ನೆ, ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು? ಸೀತೆಗಾಗಿ ಪರಿತಪಿಸುತ್ತಿದ್ದ ಅಣ್ಣನನ್ನು ಕಂಡ ಲಕ್ಷ್ಮಣನು, ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನಂತೆ ತೇಜಸ್ಸನ್ನು ಹೊಂದಿರುವ ನೀನೇ ತೇಜಸ್ಸನ್ನು ಕಳೆದುಕೊಂಡರೆ ಹೇಗೆ? ರಾಮನೇ ಧೈರ್ಯಗೆಟ್ಟರೆ ನಮಗೆಲ್ಲ ಸ್ಥೈರ್ಯ ಹೇಳುವವರಾರು ಎಂದು ಸಂತೈಸಿದನು. ಮೂರನೇ ಪ್ರಶ್ನೆ, ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು? ಸುಮಾರು ವರ್ಷಗಳಿಂದ ಶಬರಿ ರಾಮ ಬರುವನೆಂದು ಪ್ರತಿದಿನ ಸುವಾಸನೆಯಿಂದ ಕೂಡಿದ ಹೂಗಳನ್ನು, ರುಚಿಯಾದ ಹಣ್ಣುಗಳನ್ನು ಸಂಗ್ರಹಿಸಿಟ್ಟುಕೊಂಡು, ಮಧುಪರ್ಕವನ್ನು ತಯಾರಿಸಿಕೊಂಡು, ಮನೆಯನ್ನು ಸಿಂಗರಿಸಿಟ್ಟುಕೊಂಡು, ಬಾ ರಾಮ ಎಂದು ಹೇಳುತ್ತಾ ರಾಮನ ಸ್ವಾಗತಕ್ಕಾಗಿ ಶಬರಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಳು. ನಾಲ್ಕನೇ ಪ್ರಶ್ನೆ, ಶಬರಿಯು ರಾಮಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ. ಪ್ರತಿದಿನವೂ ರಾಮನ ಬರುವಿಕೆಗಾಗಿ ಶಬರಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಕಾಯುತ್ತಿದ್ದ. ಒಂದು ದಿನ ರಾಮನು ಶಬರಿ ಮನೆಗೆ ಬಂದು, ದಾರಿಕರಿಗೆ ಆಶ್ರಯ ಇಲ್ಲಿ ಸಿಗುವುದೇ ಎಂದು ಶಬರಿಗೆ ಕೇಳಿದಾಗ, ಶಬರಿ ರಾಮನನ್ನು ದಿಟ್ಟಿಸಿ ನೋಡಿ, ಈ ರಾಮನೇ ಎಂದು ಕೇಳುತ್ತಾಳೆ. ಆಗ ರಾಮ,
ಎಂದು ತಿಳಿದ ತಕ್ಷಣ ಬೆರಗಾಗಿ ಹತ್ತಿರಕ್ಕೆ ಬಂದು ಮೈಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕಣ್ಣಿಗೊತ್ತಿಕೊಳ್ಳುತ್ತಾಳೆ. ಸುವಾಸನೆಯುಳ್ಳ ಹೂಮಾಲೆಯನ್ನು ಕೊರಳಿಗೆ ಹಾಕಿ, ಜಗತ್ತಿನಲ್ಲಿ ಇದಕ್ಕಿಂತ ರುಚಿಯಾದ ಹಣ್ಣುಗಳೇ ಇಲ್ಲ, ಇದೆಲ್ಲವನ್ನು ನಿಮಗೆಂದು ತಂದಿರುವೆ ಎಂದು ಹಣ್ಣುಗಳನ್ನು ನೀಡಿ ಹಾಡುತ್ತಾ ನರ್ತಿಸುವಳು. ಹೀಗೆ ಶಬರಿಯು ರಾಮಲಕ್ಷ್ಮಣರನ್ನು ಉಪಚರಿಸಿದಳು. 5ನೇ ಪ್ರಶ್ನೆ. ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ಶಬರಿಗೆ ಏನು ಹೇಳಿದರು? ಆತಿಥ್ಯವನ್ನು ಸ್ವೀಕರಿಸಿದ ರಾಮಲಕ್ಷ್ಮಣರು ಶಬರಿಗೆ, ತಾಯಿ, ನಿನ್ನ ಆದರದೊಳು ಸುಖಿ ನಾವು, ನಿನ್ನ ಸಂತೋಷದಲ್ಲಿ ನಾವು ಸಹ ಸುಖ ಕಂಡೆವು. ಕಾಡಿನೊಳಗೆ ಇಂತಹ ಸವಿಯನ್ನು ಕಂಡ ನಾವೇ ಪುಣ್ಯವಂತರು. ನಾವು ನಿನಗೆಂದೆಂದಿಗೂ ಋಣಿ ಎಂದು ಹೇಳಿದರು. ಈ ವಿಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ. ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭವ ಸಾರಸ್ಯವನ್ನು ವಿವರಿಸಿರಿ. ಶ್ರೀರಾಮನು ಭಕ್ತಳಾದ ಶಬರಿಯು ಶ್ರೀರಾಮನು ಬರುವೆನೆಂದು ಪ್ರತಿದಿನವೂ ಸುವಾಸನೆಯುಳ್ಳ ಹೂಗಳನ್ನು, ರುಚಿಕರವಾದ ಹಣ್ಣು ಹಂಪಲುಗಳನ್ನು ತರುತ್ತಿದ್ದಳು. ಆಶ್ರಮವನ್ನು ತಳಿರು ತೋರಣಗಳಿಂದ ಅಲಂಕರಿಸುತ್ತಿದ್ದಳು. ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಹೋಗುವಾಗ ಶಬರಿಯ ಮನೆಯನ್ನು ಪ್ರವೇಶಿಸುತ್ತಾರೆ. ರಾಮನನ್ನು ಕಂಡ ಶಬರಿ ಬೆರಗಾಗಿ ಕಾಲನ್ನು ಮುಟ್ಟಿ ನಮಸ್ಕರಿಸುತ್ತಾಳೆ. ರಾಮ ಲಕ್ಷ್ಮಣರಿಗೆ ಸುವಾಸನೆಯುಳ್ಳ ಹೂಗಳ ಮಾಲೆ ಹಾಕಿ ಸ್ವಾಗತಿಸಿ ರುಚಿಕರವಾದ ಹಣ್ಣು ಹಂಪಲುಗಳನ್ನು ನೀಡಿ ಉಪಚರಿಸುತ್ತಾಳೆ. ನಂತರ ರಾಮನನ್ನು ಕಂಡ ತಾನೇ ಧನ್ಯಳೆಂದು ನರ್ತಿಸುತ್ತಾ ಸಂತೋಷಪಡುವಳು. ಶಬರಿಯು ರಾಮನಿಗೆ, ಹೀಗೂ ವರುಷಗಳಿಂದ ನಿಮ್ಮನ್ನು ಕಾಣಲು ಕಾದದ್ದು ಸಾರ್ಥಕವಾಯಿತು ಎಂದು ಸಂತಸ ವ್ಯಕ್ತಪಡಿಸುವಳು. ಆಗ ರಾಮಲಕ್ಷ್ಮಣರು ಶಬರಿಗೆ, ತಾಯಿ, ನೀನು ನಮಗೆ ನೀಡಿದ ಆದರದ ಆತಿಥ್ಯವನ್ನು ಸ್ವೀಕರಿಸಿ ತುಂಬ ಸಂತೋಷವಾಯಿತು. ನಿನ್ನ ಸಂತೋಷದಲ್ಲಿ ನಾವು ಸುಖ ಕಂಡೆವು. ಕಾಡಿನೊಳಗೆ ಇಂತಹ ಸವಿಯನ್ನು ಕಂಡ ನಾವೇ ಪುಣ್ಯವಂತರು. ನಾವು ನಿನಗೆ ಸದಾ ಋಣಿಯಾಗಿರುತ್ತೇವೆ ಎಂದು ಹೇಳುವರು. ಆಗ ಶಬರಿಯು ಕಣ್ಣೀರು ಹಾಕುತ್ತಾ, ನನ್ನ ಜಾಡನ್ನು ಹಿಡಿದು ಬಂದು ನನಗೆ ಸಂತೋಷವನ್ನು ನೀಡಿದಿರಿ. ಹಸುವಿ ಹಿಂಗಿತೆ, ನಾನೊಬ್ಬಳು ಬಡವಿ, ನನ್ನ ಮೇಲೆ ಮರುಕ ತೋರಿದಿರಿ ಎಂದು ಕೇಳುತ್ತಾಳೆ. ಆಗ ರಾಮನು, ತಾಯಿ, ಕಣ್ಣೀರನ್ನು ಸುರಿಸಬೇಡಿ. ನಿಮ್ಮ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತೆಯಿಲ್ಲ. ನಮ್ಮ ಅಯೋಧ್ಯೆಯ ಅರಮನೆಗಿಂತ ನಿನ್ನ ಮನೆಯೇ ಲೇಸು. ನೀನು ನಮ್ಮ ತಾಯಿಯಂತೆ ಎಂದು ಹೇಳುತ್ತಾನೆ. ಆಗ ಶಬರಿ, ನಿನ್ನ ರೂಪದಂತೆ ನಿನ್ನ ಮಾತು ಸುಂದರ ಹಾಗೂ ಉದಾರ ಸಿದ್ಧ ಮಾತಂಗರವಿರವಿಂದು ನನಗೆ ಫಲಿಸಿದೆ. ನಾನು ಧನ್ಯಳಾದೆ. ನಿಮ್ಮನ್ನು ಕಂಡ ನಾನೇ ಪುಣ್ಯವಂತೆ. ಇನ್ನು ಮುಂದೆ ನನಗೆ ಯಾವುದೇ ಚಿಂತೆ ಇಲ್ಲ ಎಂದು ಸಂತೋಷದಿಂದ ಹೇಳುತ್ತಾಳೆ. ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ? ಶಬರಿಯು ರಾಮನ ದರ್ಶನ ಪಡೆಯಬೇಕೆಂದು ಪ್ರತಿನಿತ್ಯವೂ ಹಾತೊರೆಯುತ್ತಿದ್ದಳು. ಒಂದನೇ ದಿನ ಸೀತೆಯನ್ನು ಅರಸುತ್ತಾ ಶ್ರೀರಾಮನು ಶಬರಿಯ ಆಶ್ರಮಕ್ಕೆ ಬಂದನು. ಶಬರಿಯು ಶ್ರೀರಾಮನನ್ನು ಕಂಡು ಆಶ್ಚರ್ಯಪಟ್ಟಳು. ಶ್ರೀರಾಮನನ್ನು ಮುಟ್ಟಿ ಅವನ ಪಾದಗಳಿಗೆ ನಮಸ್ಕರಿಸಿ ಕೈಯನ್ನು ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರು ಸುರಿಸುತ್ತಾಳೆ. ಪರಿಮಳ ಬೀರುವ ಹೂಗಳ ಮಾಲೆಯನ್ನು ಶ್ರೀರಾಮನ ಕೊರಳಿಗೆ ಹಾಕುತ್ತಾಳೆ. ಮಧುಪರ್ಕವನ್ನು ನೀಡುತ್ತಾಳೆ. ಜಗತ್ತಿನಲ್ಲಿ ಇಷ್ಟೊಂದು ರುಚಿಕರ ಹಣ್ಣುಗಳು ಮತ್ತೊಂದಿಲ್ಲವೆಂದು ಹೇಳುತ್ತಾ ಹಣ್ಣುಗಳನ್ನು ನೀಡುತ್ತಾಳೆ. ರಾಮನು ಶಬರಿಯು ನೀಡಿದ ಆತಿಥ್ಯ ಸೇವೆಗೆ ಸಂತೋಷಪಡುತ್ತಾನೆ. ರಾಮ ಲಕ್ಷ್ಮಣರು ಕಾಡಿನಲ್ಲಿ ಇಂತಹ ಸೇವೆಯನ್ನು ಪಡೆದ ನಾವೇ ಪುಣ್ಯವಂತರೆಂದು ಮಂದಹಾಸ ತೋರುತ್ತಾರೆ. ಹೀಗೆ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ವರ್ಣಿತವಾಗಿದೆ. 3ನೇ ಪ್ರಶ್ನೆ. ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ? ಉತ್ತರ. ಶಬರಿಯು ಶ್ರೀರಾಮನ ದರ್ಶನ ಪಡೆಯಬೇಕೆಂಬ ಆಸೆಯನ್ನು ಹೊಂದಿದಳು. ಶಬರಿಯ ಮಾತಂಗ ಋಷಿಯ ಆಶ್ರಮದಲ್ಲಿರುತ್ತಾಳೆ. ಮಾತಂಗ ಋಷಿಗಳು ಶಬರಿಗೆ, ರಾಮಲಕ್ಷ್ಮಣರು ಆಶ್ರಮಕ್ಕೆ ಬಂದೇ ಬರುತ್ತಾರೆ, ರಾಮನನ್ನು ಕಾಣುವ ನಿನ್ನ ಆಸೆ ಈಡೇರುತ್ತದೆ ಎಂದು ಹೇಳುತ್ತಾರೆ. ಪ್ರತಿದಿನವೂ ಶಬರಿಯು ಶ್ರೀರಾಮನನ್ನು ನೆನೆಯುತ್ತಾ ಶ್ರೀರಾಮನು ಬರುವನೆಂದು ಸಿದ್ಧತೆಯನ್ನು ಮಾಡಿಕೊಂಡಿರುತ್ತಾಳೆ. ಒಂದು ದಿನ ರಾಮಲಕ್ಷ್ಮಣರು ಶಬರಿಯ ಆಶ್ರಮಕ್ಕೆ ಭೇಟಿ ನೀಡುತ್ತಾರೆ. ಆಗ ಶಬರಿಯು ಆಶ್ಚರ್ಯಚರಿತಳಾಗುತ್ತಾಳೆ. ಆದ್ದರಿಂದ ಅವರನ್ನು ಸ್ವಾಗತಿಸಿ
ಶ್ರೀರಾಮನನ್ನು ಮುಟ್ಟಿ ನಮಸ್ಕರಿಸುತ್ತಾಳೆ. ಪರಿಮಳ ಬೀರುವ ಹೂಗಳ ಮಾಲೆಯನ್ನು ಕೊರಳಿಗೆ ಹಾಕಿ ರುಚಿಕರವಾದ ಹಣ್ಣು ಹಂಪಲುಗಳನ್ನು ನೀಡಿ ಸತ್ಕರಿಸುತ್ತಾಳೆ. ಹಾಗೆ ಶ್ರೀರಾಮನನ್ನು ಕಾಣುವ ಆಸೆ ಈಡೇರಿತೆಂದು ಸಂತಸ ಪಡುತ್ತಾಳೆ. ಹೀಗೆ ಮಾತಂಗ ಋಷಿಗಳ ಮಾತನ್ನು ನಂಬಿ ಹಲವಾರು ವರ್ಷಗಳಿಂದ ರಾಮನ ದರ್ಶನಕ್ಕಾಗಿ ಕಾದದ್ದು ಸಾರ್ಥಕವಾಯಿತು ಎಂದು ಹೇಳುತ್ತಾಳೆ. ಹೀಗೆ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾಗಿದೆ. ಈ ವಿಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ. ಮೊದಲ ಪ್ರಶ್ನೆ, ಆವುದಿ ಮರುಳು ನಮ್ಮೆಡೆಗೆ ಬರುತ್ತಿಹುದು. ಉತ್ತರ ಆಯ್ಕೆ ಪತಿ. ನರಸಿಂಹಾಚಾರ್ಯವರು ರಚಿಸಿದ ಶಬರಿ ಪಾಠದ ಈ ವಾಕ್ಯವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಸಂದರ್ಭ? ಸೀತೆಯ ಅಪಹರಣದ ನಂತರ ದುಃಖಾಪ್ತರಾಗಿ ಸೀತೆಯನ್ನು ಅರಸುತ್ತಾ ತಪಸ್ವಿದನು ಹೇಳಿದ ಮಾರ್ಗದಲ್ಲಿ ಶಬರಿ ಇರುವ ಮಾತಂಗಾಶ್ರಮವನ್ನು ರಾಮಲಕ್ಷ್ಮಣರು ಪ್ರವೇಶಿಸುವರು. ಆಗ ರಾಮನ ಬರುವಿಕೆಗಾಗಿ ಅನೇಕ ವರ್ಷಗಳಿಂದ ಕಾಯುತ್ತಿದ್ದ ಶಬರಿಯನ್ನು ಕಂಡು ಶ್ರೀರಾಮನು ಈ ಮೇಲಿನ ಮಾತನ್ನು ಲಕ್ಷ್ಮಣನಿಗೆ ಹೇಳುತ್ತಾನೆ. ಸ್ವಾರಸ್ಯ: ರಾಮನ ದರ್ಶನ ಪಡೆಯಬೇಕೆಂದು ಪ್ರತಿದಿನವೂ ಕಾಯುತ್ತಿದ್ದ ಶಬರಿಯ ಭಕ್ತಿಯನ್ನು ಮುಗ್ಧತೆಯನ್ನು ರಾಮ ಲಕ್ಷ್ಮಣರು ಕಂಡಿದ್ದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಎರಡನೇ ಪ್ರಶ್ನೆ, ನಾಚುತಿಹೇನಿ ಪೂಜ್ಯಾಯಿ ನಲುಮೆಯಿಂದ. ಉತ್ತರ ಆಯ್ಕೆ ಪೂತಿ. ನರಸಿಂಹಾಚಾರ್ಯವರು ರಚಿಸಿದ ಶಬರಿ ಪಾಠದ ಈ ವಾಕ್ಯವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಇದಕ್ಕೆ ಸಂದರ್ಭ ನೋಡೋದಾದರೆ, ಸೀತೆಯನ್ನು ಅರಸುತ್ತಾ ಶ್ರೀರಾಮ ಲಕ್ಷ್ಮಣರು ಹೊರಟಾಗ ಧನುವಿನ ಸೂಚನೆಯಂತೆ ಮಾತಂಗ ಶ್ರೀಮದನ್ನು ಪ್ರವೇಶಿಸುತ್ತಾರೆ. ಆಗ ಶಬರಿಯು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಪ್ರತಿದಿನ ರಾಮನ ಬರುವಿಕೆಗಾಗಿ ಕಾಯುತ್ತಿದ್ದ ದೃಶ್ಯವನ್ನು ಕಂಡು ರಾಮನು, ನಾನು ಯಾವುದೇ ರೀತಿಯ ಉಪಕಾರವನ್ನು ಈಕೆಗೆ ಮಾಡಿಲ್ಲ, ಆದರೆ ಈಕೆ ನನ್ನನ್ನು ಇಷ್ಟು ಭಕ್ತಿಯಿಂದ ನೆನೆಯುತ್ತಾ ನನ್ನನ್ನು ಕಾಣಲು ಹಂಬಲಿಸುತ್ತಾ ಇದ್ದಾಳೆ ಎಂದು ಹೇಳುತ್ತಾ ಈ ಮೇಲಿನ ವಾಕ್ಯವನ್ನು ರಾಮನು ಲಕ್ಷ್ಮಣನಿಗೆ ಹೇಳುತ್ತಾನೆ. ಸ್ವಾರಸ್ಯ: ಶಬರಿಯು ಶ್ರೀರಾಮನಲ್ಲಿ ಹೊಂದಿದ್ದ ಅಪಾರ ಭಕ್ತಿಯು ರಾಮನನ್ನೇ ನಾಚುವಂತೆ ಮಾಡಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಮೂರನೇ ಪ್ರಶ್ನೆ, ತಾಯಿ ದಾರಿಗರಿಗೆ ಬೀಡಿಯಲ್ಲಿ ದೊರೆಯುವುದೇ? ಆಯ್ಕೆ ಪ್ರತಿ. ನರಸಿಂಹಾಚಾರ್ಯವರು ರಚಿಸಿರುವ ಶಬರಿ ಪಾಠದ ಈ ವಾಕ್ಯವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಸಂದರ್ಭ? ಧನುವಿನ ಸೂಚನೆಯಂತೆ ಮಾತಂಗಾಶ್ರಮವನ್ನು ಪ್ರವೇಶಿಸಿದಾಗ ಅಲ್ಲಿ ಶಬರಿ ಎಂಬ ವೃದ್ಧೆಯು ಶ್ರೀರಾಮನನ್ನು ನೆನೆಯುತ್ತಾ ಶ್ರೀರಾಮನನ್ನು ಗುಣಗಾನ ಮಾಡುತ್ತಾ ಶ್ರೀರಾಮ ಬರುವನೆಂದು ಹಣ್ಣುಗಳನ್ನು ಸಿದ್ಧಪಡಿಸಿಕೊಳ್ಳುತ್ತಾಳೆ. ಆಗ ಶ್ರೀರಾಮನು ಅಲ್ಲಿಗೆ ಆಗಮಿಸಿ ಶಬರಿಗೆ ಈ ಮೇಲಿನ ಮಾತನ್ನು ಕೇಳುತ್ತಾನೆ. ಸ್ವಾರಸ್ಯ: ಶಬರಿ ಇರುವ ಆಶ್ರಮದಲ್ಲಿ ಉಳಿದುಕೊಳ್ಳಲು ಸ್ಥಳ ಸಿಗುವುದೇ ಎಂದು ಶ್ರೀರಾಮನು ತನ್ನ ಬರುವಿಕೆಗಾಗಿ ಕಾದು ಕುಳಿತ ಶಬರಿಯಲ್ಲಿ ಕೇಳುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ನಾಲ್ಕನೇ ಪ್ರಶ್ನೆ, ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ. ಆಯ್ಕೆ ಪ್ರತಿ. ನರಸಿಂಹಾಚಾರ್ಯವರು ರಚಿಸಿರುವ ಶಬರಿ ಪಾಠದ ಈ ವಾಕ್ಯವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶ್ರೀರಾಮನು ಶಬರಿಯ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ಕಾಡಿನೊಳಗೆ ಇಂತಹ ಸೊಗಸಾದ ಸವಿಯನ್ನು ಕಂಡ ನಾವೇ ಪುಣ್ಯವಂತರು, ಸದಾ ನಾವು ನಿನಗೆ ಋಣಿಯಾಗಿರುತ್ತೇವೆ ಏನು ಎನ್ನುತ್ತಾನೆ. ಆಗ ಶಬರಿ, ನಾನು ಬಡವಿ, ನಿಮಗೆ ಸರಿಯಾಗಿ ಹಸಿವನ್ನು ನೀಗಿಸಲು ಸಾಧ್ಯವಾಗಿರಲಿಲ್ಲವೇನೋ ಎಂದು ಹೇಳಿದಾಗ ಶ್ರೀರಾಮನು, ಅಯೋಧ್ಯೆಯ ಅರಮನೆಯ ಆತಿಥ್ಯಕ್ಕಿಂತ ಮಿಗಿಲಾದದ್ದು ನನ್ನ ತಾಯಿಯಂತೆ ಉಪಚರಿಸಿದಿರಿ ಹಾಗೂ ಪ್ರೀತಿಯನ್ನು ಕೊಟ್ಟಿರಿ ಎಂದು ಶ್ರೀರಾಮನು ಹೇಳಿದಾಗ ಶಬರಿಯು ಈ ಮೇಲಿನ ಮಾತನ್ನು ಹೇಳುತ್ತಾಳೆ. ಸ್ವಾರಸ್ಯ: ಶ್ರೀರಾಮನ ರೂಪದಂತೆಯೇ ಅವನ ಮನಸ್ಸು ವಿಶಾಲವಾದದ್ದು ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಇದಾಗಿ ಬೆಳಕಿಗೊಲಿದವರ್ ಉರಿವ ಬತ್ತಿಯ ಕರುಕಾಣರು. ಆಯ್ಕೆ ಪ್ರತಿ. ನರಸಿಂಹಾಚಾರ್ಯ ಅವರು ರಚಿಸಿರುವ ಶಬರಿ ಪಾಠದ ಈ ವಾಕ್ಯವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಸಂಪಾದಿಸಿರುವ ಏಕಾಂಕ ನಾಟಕಗಳು ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಸಂದರ್ಭ? ಶಬರಿಯು ಶ್ರೀರಾಮನ ದರ್ಶನವನ್ನು ಪಡೆದ ನಂತರ ಧನ್ಯಳಾಗಿ ತನಗೆ ಮುಂದೆ ಯಾವುದೇ ಆಸೆಗಳಿಲ್ಲ, ತನಗೆ ಮುಕ್ತಿಯನ್ನು ಕರುಣಿಸು ಎಂದು ಬೇಡಿಕೊಳ್ಳುತ್ತಾಳೆ. ಆಗ ಶ್ರೀರಾಮನು
ವಲ್ಲದ ಮನಸ್ಸಿನಿಂದ ಮುಕ್ತಿಯನ್ನು ಶಬರಿಯು ಹಾಡುತ್ತಾ ಅಗ್ನಿಯನ್ನು ಪ್ರವೇಶಿಸುತ್ತಾನೆ. ಆಗ ಲಕ್ಷ್ಮಣನು ಶಬರಿಯನ್ನು ಕುರಿತು, ಯಾರು ಎತ್ತ ಏಕೆ ಎಂದು ಕೇಳದೆ ಮಕ್ಕಳಂತೆ ನಮ್ಮನ್ನು ಪ್ರೀತಿಯಿಂದ ಸತ್ಕರಿಸಿದಳು ಎಂದು ಹೇಳಿದಾಗ ಶ್ರೀರಾಮನು ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಶಬರಿಯ ನಿಷ್ಠೆ, ಪ್ರೀತಿ, ತ್ಯಾಗದ ಗುಣಗಳು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ವಿಭಾಗ ಹೊಂದಿಸಿ ಬರೆಯಿರಿ. ಮಾತಂಗ ಆಶ್ರಮ, ಪೂತಿನ ಮೇಲುಕೋಟೆ, ದಶರಥ ರಾಮ, ಚಿತ್ರಕೂಟ ಅರಣ್ಯ, ಹಾಗೆ ಭೂಮಿ ಜಾತೆ ಅಂದರೆ ಸೀತೆ. ಇದಿಷ್ಟು ಹೊಂದಿಸಿ ಬರೀರಿ. ಇದಾದ ಮೇಲೆ ವಿಭಾಗ ನೀವು ನೋಡೋದಾದರೆ ಕೊಟ್ಟಿರುವ ಗಾದೆಗಳ ಅರ್ಥವನ್ನು ವಿವರಿಸಿ ಬರೆಯಿರಿ ಅಂತ ಇದೆ. ಗಾದೆಗಳು: ತಾಳಿದವನ್ನು ಬಾಳಿಯಾನು, ಹಾಗೆ ಮನಸ್ಸಿದ್ದರೆ ಮಾರ್ಗ. ಇವೆರಡರದ್ದು ಕೂಡ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡಿ ನೋಡಿ, ನಿಮಗೆ ಇವೆರಡರೂ ಕೂಡ ಸಿಗುತ್ತೆ. ಸೊ ಇದಾದ ಮೇಲೆ ಭಾಷಾ ಚಟುವಟಿಕೆ ನೋಡೋದಾದರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಆ ವಿಭಾಗ ಮತ್ತು ಆ ವಿಭಾಗ. ಮೊದಲನೇದಾಗ ಆ ವಿಭಾಗದಲ್ಲಿ ಮೊದಲನೇ ಪ್ರಶ್ನೆ: ತದ್ದಿತಾಂತಗಳೆಂದರೇನು? ನಾಮಪದಗಳ ಮೇಲೆ ಬೇರೆ ಬೇರೆ ಅರ್ಥಗಳಲ್ಲಿ ಗಾರ, ಕಾರ, ಈಗ, ಅಡಿಗ, ಪಂಥ, ಈಗ ಮುಂತಾದ ತದಿತ ಪ್ರತ್ಯಯಗಳು ಸೇರಿಸುವುದನ್ನು ತದ್ದಿತಾಂತಗಳೆನ್ನುತ್ತಾರೆ. ಇದಾದ ಮೇಲೆ ಎರಡನೇ ಪ್ರಶ್ನೆ: ತದ್ದಿತಾಂತ ಭಾವನಾಮಗಳೆಂದರೇನು? ಉದಾಹರಣೆ ಸಹಿತ. ಸಾಮಾನ್ಯವಾಗಿ ಷಷ್ಠಿ ವಿಭಕ್ತಿಯಂಥ ನಾಮಪದಗಳ ಮುಂದೆ ಭಾವಾರ್ಥದಲ್ಲಿ ತಾನ, ಈಕೆ, ಪ್ರ, ಮೇ ಇತ್ಯಾದಿ ತದಿತ ಪ್ರತ್ಯಯಗಳು ಸೇರಿ ತದಿತಾಂತ ಭಾವನಾಮಗಳೆನಿಸುವುವು. ಉದಾಹರಣೆ: ಜಾಣನ ಅಂದರೆ ಭಾವ, ತನ ಅಂದರೆ ಜಾಣತನ, ಚೆಲುವಿನ ಅಂದರೆ ಭಾವ, ಈಕೆ ಅಂದರೆ ಚೆಲುವಿಕೆ, ಕರಿದರ ಅಂದರೆ ಭಾವ, ಪ್ರ ಅಂದರೆ ಕಪ್ಪು, ಪರಿದರ ಅಂದರೆ ಭಾವ, ಮೈ ಅಂದರೆ ಪೇರ್ಮೆ. ಇದಿಷ್ಟ ಆದ ಮೇಲೆ ಆ ವಿಭಾಗ. ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ನಾಲ್ಕನೆಯ ಪದ ಬರೆಯಿರಿ ಅಂತ ಇದೆ. ನದಿ ಅಂದರೆ ಪರ್ವತ, ರೂಢನಾಮ. ಹಾಗೆ ವ್ಯಾಪಾರಿ ಅಂದರೆ ವಿಜ್ಞಾನಿ, ಅನ್ವರ್ಥನಾಮ. ನಾನು, ನೀನು ಪುರುಷಾರ್ಥಕ ಸರ್ವನಾಮ, ಯಾರು, ಏನು ಪುರುಷಾರ್ಥಕ ಸರ್ವನಾಮ. ಅಷ್ಟು ಪರಿಮಾಣವಾಚಕ, 12 ಸಂಖ್ಯಾವಾಚಕ. ಫೋಸಿಲ್ ಪಟ್ಟಣ, ಕಸವಾರ ಅಂದರೆ ಚಿನ್ನ. ಇದಿಷ್ಟು ಇಲ್ಲಿಗೆ ಶಬರಿ ಪಾಠದ ಪ್ರಶ್ನೋತ್ತರಗಳು ಹಾಗೆ ಭಾಷಾ ಚಟುವಟಿಕೆ ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.